ಸ್ನೇಹಿತರೆ, ನಾವು ಇವತ್ತು PWD-JEE 2021 PWD-JEE KPC ಕಂಡಕ್ಟ್ ಮಾಡಿರುವಂಥ PWD-JEE ಕ್ವೆಶ್ಚನ್ ಪೇಪರ್ನ ಇವತ್ತು ಬಿಡಿಸಿದ್ದೇವೆ. ಸ್ನೇಹಿತರೆ, ಯಾವ ಬಂದರನ್ನು ಅರೇಬಿಯನ್ ಸಮುದ್ರ ರಾಣಿ ಎಂದು ಕರೆಯಲಾಗುತ್ತದೆ? ಸ್ನೇಹಿತರೆ, ಕೊಚ್ಚಿ ಬಂದರು. ಈ ಕೊಚ್ಚಿ ಬಂದರು ಎಲ್ಲಿದೆ? ಕೇರಳ. ಸ್ನೇಹಿತರೆ, ಈ ಕೇರಳವನ್ನು ಸಮುದ್ರ ತೀರ ನಾವು ಕೋರಮಂಡಲ ತೀರ ಎಂದು ಕರಿತೇವೆ. ಭಾರತವನ್ನು ಹೊರತುಪಡಿಸಿ ಈ ಕೆಳಗಿನ ಎರಡು ದೇಶಗಳಲ್ಲಿ ತಮಿಳು ಅಧಿಕೃತ ಭಾಷೆಗಿದೆ. ಅದು ಯಾವುದಂದರೆ ಶ್ರೀಲಂಕಾ ಮತ್ತು ಸಿಂಗಾಪುರ. ಮೂರನೇ ಪ್ರಶ್ನೆ ಸ್ನೇಹಿತರೆ, ಉಷ್ಣವಲಯದ ಪತನಶೀಲ ಎಲೆ ಉದುರಿಸುವ ಕಾಡುಗಳಿಗೆ ಯಾವ ಮರಗಳು ಸೇರುವುದಿಲ್ಲ? ಸ್ನೇಹಿತರೆ, ಅದು ಯಾವುದು? ತೆಂಡು, ಪೈನು, ಅಕೇಶಿಯಾ, ಪಾಸೂರು. ಇವು ಮೂರು ಉಷ್ಣವಲಯದ ಪತನಶೀಲ ಅಂದರೆ ಎಲೆ ಉದುರಿಸುವ ಕಾಡುಗಳಿಗೆ ಮರಗಳಾಗಿವೆ. ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವ ಮಣ್ಣು ಹೆಚ್ಚಾಗಿ ನದಿ ಜಲನಯನ ಪ್ರದೇಶಗಳು ಮತ್ತು ಭಾರತದ ಕರಾವಳಿ ಬಯಲು ಪ್ರದೇಶಗಳಿಗೆ ಸೀಮಿತವಾಗಿದೆ? ಸರಿಯಾದ ಉತ್ತರ ಮೆಕ್ಕಲ ಮಣ್ಣು. ಐದನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಸ್ಥಳ ಯಾವುದು? ಇವುಗಳಲ್ಲಿ ಯಾವುದಲ್ಲ. ಯಾಕಂದರೆ ನಮ್ಮ ಕರ್ನಾಟಕದ ಎತ್ತರವಾದ ಸ್ಥಳ ಮುಳ್ಳಯ್ಯನಗಿರಿ. ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಕೆರೆಗಳನ್ನು ಹೊಂದಿದೆ? ಕೋಲಾರ. ಸ್ನೇಹಿತರೆ, ಏಳನೇ ಪ್ರಶ್ನೆ, ಭಾರತದಲ್ಲಿ ನವೀಕರಿಸಲ್ಪಟ್ಟ ಶಕ್ತಿಯ ಮೂಲಗಳು ಈ ಕೆಳಗಿನ ಯಾವ ಸರಿಯಾದ ಆರೋಹಣ ಶ್ರೇಣಿಯಲ್ಲಿದೆ? ಸೌರ, ಜಲ, ಗಾಳಿ. ಅಂದರೆ ಆಪ್ಷನ್ 2 ಕರೆಕ್ಟ್. ಸ್ನೇಹಿತರೆ, ವರ್ಣಮಿತ್ರವನ್ನು ಡ್ಯಾಶ್ನ ಮೂಲಕ ಏರ್ಪಡಿಸಲಾಯಿತು? KSNDMC. ನಾರ್ವೆಸ್ಟರ್ ಅಥವಾ ಕಾಲ್ಬೆಸಿಕ್ ಎಂದರೆ ಏನು? ಗುಡುಗು ಸಿಡಿಲುವಿಂದ ಕೂಡಿದ ಮಾರುತಗಳು. ನೌಕರಿಯಾಗಿದ್ದು ಯಾವ ಬೆಟ್ಟದಲ್ಲಿದೆ? ಇದು ಗಾರೋ ಬೆಟ್ಟಗಳಲ್ಲಿದೆ. 11ನೇ ಪ್ರಶ್ನೆ, ಬೆಡ್ತಿ ಗಂಗಾವಳಿ ನದಿಯ ಪ್ರಮುಖ ಜಲಪಾತ ಮಾಗುಡು ಜಲಪಾತ. ಮೃದು ಪ್ರವಾಸೋದ್ಯಮ ಎಂದರೇನು? ಸ್ನೇಹಿತರೆ, ಸುಸ್ಥಿರ ಪ್ರವಾಸೋದ್ಯಮ. 13ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಭಾರತೀಯ ಕೃಷಿ ಸಂಶೋಧನೆ ಸಂಸ್ಥೆ ಸ್ಥಾಪಿಸಲ್ಪಟ್ಟಿದೆ? ದೆಹಲಿ. ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುತ್ತದೆ? ತಮಿಳುನಾಡು. ಭಾರತದ ಯಾವ ನಗರವು ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದಿದೆ? ಮುಂಬೈ. ಭಾರತದ ಈಶಾನ್ಯ ಭಾಗದಲ್ಲಿ ಮಾಡುವ ಸ್ಥಳಾಂತರ ಬೇಸಾಯವನ್ನು ಏನೆಂದು ಕರೆಯುತ್ತಾರೆ? ಜೂಮ್. 17ನೇ ಪ್ರಶ್ನೆ, ಇಂದಿರಾ ಪಾಯಿಂಟ್ ಕಂಡು ಬರುವ ಸ್ಥಳ ಯಾವುದು? ಗ್ರೇಟ್ ನಿಕೋಬಾರ್ ದ್ವೀಪ. ಇಂದಿರಾ ಪಾಯಿಂಟಲ್ಲಿ ಕಂಡುಬರುತ್ತೆ, ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಸ್ನೇಹಿತರೆ ಗೋದಾವರಿ. 19ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜಾನುವಾರುಗಳ ಸಂಖ್ಯೆ ಇರುವುದು? ಉತ್ತರ ಪ್ರದೇಶ. ಭಾರತದಲ್ಲಿ ಅತಿ ಆಳವಾದ ಮತ್ತು ಭೂಮಿಯಿಂದ ಸುತ್ತುವರೆದಿರುವ ಬಂದರು ಯಾವುದು? ವಿಶಾಖಪಟ್ಟಣ. ಭಾರತದಲ್ಲಿ ಹಿಂಗಾರು ಮಾನ್ಸೂನ್ ಮಾರುತಗಳ ಕಾಲ ಪ್ರಾರಂಭವಾಗೋದು ಯಾವಾಗ? ಮಧ್ಯ ಸೆಪ್ಟೆಂಬರ್. ಭಾರತದಲ್ಲಿ ಹಿಂಗಾರು ಮಾನ್ಸೂನ್ ಮಾರುತಗಳ ಕಾಲ ಪ್ರಾರಂಭವಾಗೋದು ಮಧ್ಯ ಸೆಪ್ಟೆಂಬರ್. ಇದು ಡಿಜಿಟಲ್ ಕರೆನ್ಸಿ ಆಗಿದೆ. ಬಿಟ್ ನಾಣ್ಯ, ಇದು ಡಿಜಿಟಲ್ ಕರೆನ್ಸಿ ಆಗಿದೆ, ಅಂದರೆ ಬಿಟ್ ಕಾಯಿನ್. 23ನೇ ಪ್ರಶ್ನೆ, ಯಾವ ರೀತಿಯ ಬ್ಯಾಂಕು ಸಾಲಗಾರರಿಗೆ ನಿಗದಿಪಡಿಸಿದ ನಿರ್ದಿಷ್ಟ ಮಿತಿಯೊಳಗೆ ಕಾಲಕಾಲಕ್ಕೆ ಹಣವನ್ನು ಪಡೆಯಲು ಅನುಮತಿಸುತ್ತದೆ? ಕ್ಯಾಶ್ ಕ್ರೆಡಿಟು, ನಗದು ಪತ್ತು. 24ನೇ ಪ್ರಶ್ನೆ, ಈ ಕೆಳಗಿನ ಯಾವುದರ ಲಾಭ ಪರಿಣಾಮದಿಂದ ಸಾಮಾನ್ಯವಾಗಿ ಹಣದ ಅಪಮೌಲ್ಯವಾಗುತ್ತದೆ? ರಫ್ತು ಗಳಿಕೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರವನ್ನು ಯಾವ ಸಂಸ್ಥೆ ಸಿದ್ಧಪಡಿಸುತ್ತದೆ? CSO. 26ನೇ ಪ್ರಶ್ನೆ, ರಾಷ್ಟ್ರಪತಿಯವರು ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ? ಆಪ್ಷನ್ 3 280. ಈ ಕೆಳಗಿನ ಯಾವ ಅಂಶ ಯೋಜನಾ ವೆಚ್ಚದ ಬಾಬ್ತು ಆಗಿರುವುದಿಲ್ಲ? ಸಹಾಯಧನ. 28ನೇ ಪ್ರಶ್ನೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿಯ ವಿಶೇಷ ಸ್ವೀಕಾರದ ಹಕ್ಕುಗಳಿಗೆ ಇನ್ನೊಂದು ಹೆಸರೇನು? ಕಾಗದದ ಚಿನ್ನ. ಭಾರತದಲ್ಲಿ ಹಣಕಾಸು ಆಯೋಗವನ್ನು ನೇಮಿಸುವವರು ಯಾರು? ಭಾರತದ ರಾಷ್ಟ್ರಪತಿ. ಕೇಂದ್ರ ಸರ್ಕಾರದ ವೆಚ್ಚದಲ್ಲಿ ಬಡ್ತಿ ಪಾವತಿಯು ಕೆಳಗಿನ ಯಾವ ವೆಚ್ಚದ ಭಾಗವಾಗಿದೆ? ಕೇಂದ್ರ ಸರ್ಕಾರದ ಕಂದಾಯ ವೆಚ್ಚ. 31ನೇ ಪ್ರಶ್ನೆ, ನವೆಂಬರ್ 17, 2020
17ನೇ ಬ್ರಿಕ್ಸ್ ಅಥವಾ 2020 ಬ್ರಿಕ್ಸ್ ಶೃಂಗಸಭೆಯನ್ನು ವಾಸ್ತವಿಕವಾಗಿ ಇಲ್ಲಿ ನಡೆಯಲಿತ್ತು. ಎಲ್ಲಂದರೆ ರಷ್ಯಾ. ಸ್ನೇಹಿತರೆ, 32ನೇ ಪ್ರಶ್ನೆ. ಈ ಕ್ಷೇತ್ರದಲ್ಲಿ ಭಾರಿ ಹೂಡಿಕೆಯನ್ನು ಉತ್ತೇಜಿಸಲು 2015ರಲ್ಲಿ ಮೇಕ್ ಇನ್ ಇಂಡಿಯಾವನ್ನು ಪರಿಚಯಿಸಲಾಯಿತು. ಇದರ ಆಪ್ಷನ್ 3 ಉತ್ಪಾದನೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಭಾರಿ ಹೂಡಿಕೆಯನ್ನು ಉತ್ತೇಜಿಸಲು 2015ರಲ್ಲಿ ಮೇಕ್ ಇನ್ ಇಂಡಿಯಾವನ್ನು ಪರಿಚಯಿಸಲಾಯಿತು, ಉತ್ಪಾದನೆ. 33ನೇ ಪ್ರಶ್ನೆ. 2000 ರೂಪಾಯಿ ಕರೆನ್ಸಿ ನೋಟ್ ಮೇಲೆ ಎಷ್ಟು ಭಾಷೆಗಳನ್ನು ಕಾಣಬಹುದು? 17. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಕಡಿಮೆ ಶೇಕಡಾವಾರು ಬಡತನ ಹೊಂದಿದೆ? ಕೊಡಗು. ಅತಿ ಕಡಿಮೆ ಶೇಕಡಾವಾರು ಬಡತನ ಹೊಂದಿದೆ ಸ್ನೇಹಿತರೆ, ಕೊಡಗು. 2021-22ರ ಬಜೆಟ್ನಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೆ ತೆರಿಗೆ ಪಾವತಿ ಸಲ್ಲಿಸುವುದರಿಂದ ವಿನಾಯಿತಿ ಘೋಷಿಸಲಾಯಿತು. ಡ್ಯಾಶ್ ಆಪ್ಷನ್ 4 75 ವರ್ಷ. ಈ 36ನೇ ಪ್ರಶ್ನೆ ಸ್ನೇಹಿತರೆ. ದೇಶದ ಪ್ರಥಮ ರೇಡಿಯೋ ನಿಲಯ 1930ರಲ್ಲಿ ಸ್ಥಾಪನೆಗೊಂಡ ಸ್ಥಳ? ಸರಿಯಾದ ಉತ್ತರ ಮೈಸೂರು, ಆಪ್ಷನ್ 2. ಭಾರತ ಸರ್ಕಾರವು ಇಂದ್ರಧನುಷ್ ಎಂಬ 7 ಅಂಶಗಳ ಕಾರ್ಯಕ್ರಮವನ್ನು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜಾರಿಗೆ ತಂದಿದೆ? ಆಪ್ಷನ್ 3 ಬ್ಯಾಂಕಿಂಗ್. ಸ್ನೇಹಿತರೆ, ITS ಅನ್ವಯಿಸುವುದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನ್ಬೇಲ್ಡ್ ಸರ್ವಿಸಸ್. ITS ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನ್ಬೇಲ್ಡ್ ಸರ್ವಿಸಸ್ಸು. ಗ್ರೇಸಮ್ಸ್ ಲಾ ಎಕ್ಸ್ಪ್ಲೇನ್ಸ್. ಗ್ರೇಸಮ್ಸ್ ಲಾ ಏನು ಹೇಳುತ್ತೆ ಅಂದರೆ ಕೆಟ್ಟ ಹಣ ಒಳ್ಳೆಯ ಹಣವನ್ನು ಓಡಿಸುತ್ತದೆ. ಯಾವ ಕಲಂ ಅಡಿಯಲ್ಲಿ ಕೇಂದ್ರ ಬಜೆಟನ್ನು ಕಾಲಕಾಲಕ್ಕೆ ಮಂಡಿಸಲಾಗುತ್ತದೆ? 112. ಸರ್ಕಾರವು ತುರ್ತು ಸಮಯದಲ್ಲಿ ಅಥವಾ ಕ್ಷಾಮ ಪ್ರವಾಹ ಮುಂತಾದ ತೊಂದರೆಗಳನ್ನು ಎದುರಿಸಿದಾಗ ಕಡಿಮೆ ಬಡ್ಡಿ ದರ ಸಾಲವು ಏನನ್ನು ಕರೀತಾರೆ? ತಕ್ಕವಿ ಸಾಲ ಅಂತ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಪರಿಸರ ಸ್ನೇಹಿ ಚಟುವಟಿಕೆ ಯಾವುದು? ರೇಷ್ಮೆ ಕೃಷಿ. ವ್ಯವಸಾಯ ಅಲ್ಲ, ತೋಟಗಾರಿಕೆಯೂ ಅಲ್ಲ, ಗಣಿಗಾರಿಕೆ ಅಲ್ಲ. ಸರಿಯಾದ ಉತ್ತರ ರೇಷ್ಮೆ ಕೃಷಿ. ಅಗ್ರ ಬ್ಯಾಂಕ್ ಯಾವ ಬ್ಯಾಂಕಿನೊಂದಿಗೆ ಸಂಬಂಧಿಸಿದೆ? ಅಗ್ರ ಬ್ಯಾಂಕ್ ಯಾವ ಬ್ಯಾಂಕಿನೊಂದಿಗೆ ಸಂಬಂಧಿಸಿದೆ? ವಾಣಿಜ್ಯ ಬ್ಯಾಂಕ್. ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಅಜಂತ ಹಾಗೂ ಅಮರಾವತಿ ಚಿತ್ರಕಲೆಗಳು ಸೃಷ್ಟಿಯಾದವು? ಶಾತವಾಹನರು. ಜಪ್ತಿ ಪದ್ಧತಿ ಕೇಳಿಕೊಂಡು ಯಾವುದಕ್ಕೆ ಸಂಬಂಧಿಸಿದೆ? ಭೂಕಂದಾಯ ಪದ್ಧತಿ. 46ನೇ ಪ್ರಶ್ನೆ. ಯಾವ ದಿನದಂದು ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭಿಸಲಾಯಿತು? 9 ಆಗಸ್ಟ್ 1942. ಮಧ್ಯಯುಗೀನ ಭಾರತದಲ್ಲಿ ಕೃಷಿಯನ್ನು ಬಲಪಡಿಸಲು ದಿವಾನ್-ಇ-ಕೊಯ್ ಎಂಬ ಇಲಾಖೆಯನ್ನು ಯಾರು ಸ್ಥಾಪಿಸಿದರು? ಸ್ನೇಹಿತರೆ, ಮಧ್ಯಯುಗೀನ ಭಾರತದಲ್ಲಿ ಕೃಷಿಯನ್ನು ಬಲಪಡಿಸಲು ದಿವಾನ್-ಇ-ಕೊಯ್ ಎಂಬ ಇಲಾಖೆಯನ್ನು ಯಾರು ಸ್ಥಾಪಿಸಿದರು? ಆದರೆ ಮೊಹಮ್ಮದ್ ಬಿನ್ ತುಘಲಕ್ ಅವರು. ಈ ಕೆಳಗಿನ ಯಾರು ಅತ್ಯಂತ ಕಡಿಮೆ ಅವಧಿಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದರು? ಸಿ ರಂಗಾಚಾರ್ಯ ಅವರು. ಈ ಕೆಳಗಿನ ಯಾರು ಅತ್ಯಂತ ಕಡಿಮೆ ಅವಧಿಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂದರೆ ಸಿ ರಂಗಾಚಾರ್ಯ ಅವರು. ಗಗನ್ ಮಹಲ್ ಕಟ್ಟಡ ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ? ಆದಿಲ್ ಶಾಹಿಗಳು. ಯಾರೋ ಆದಿಲ್ ಶಾಹಿಗಳು. ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಹಾತ್ಮ ಗಾಂಧೀಜಿ ಭಾಗವಹಿಸಿದರು? 1931. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು PWD 51ರಿಂದ 100 ಕ್ವಶನ್ಗಳಿಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.